ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಇಂದು ನಾವು ಒಂದು ಆ, ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಸಿಬ್ಬಂದಿ ನೇಮಕಾತಿ ಆಯೋಗ ಅಂದರೆ SSC ಅದರ ಅಧ್ಯಕ್ಷರು ಒಂದು ಸಂದೇಶ ಕೊಟ್ಟಿದ್ದಾರೆ. ಇದು 2025ರ CGLE ಪರೀಕ್ಷೆ ಬರೆಯೋರಿಗೆ ಸಂಬಂಧಿಸಿದ್ದು. ಇದು ಸುಮ್ಮನೆ ಒಂದು ಫಾರ್ಮಲ್ ಅನೌನ್ಸ್ಮೆಂಟ್ ಅಷ್ಟೇ ಅಲ್ಲ. ಇದರಲ್ಲಿ ಕೆಲವೊಂದು ಗಮನಾರ್ಹ ಬದಲಾವಣೆಗಳ ಬಗ್ಗೆ, ಆಯೋಗದ ನಿರೀಕ್ಷೆಗಳ ಬಗ್ಗೆ ಸುಳಿವಿದೆ. ಸೊ ಇವತ್ತು ನಾವು ಇದರ ಆಳಕ್ಕೆ ಹೋಗಿ ಇದರ ಮುಖ್ಯ ಅಂಶಗಳೇನು, ಅದರ ಹಿಂದಿನ ಕಾರಣಗಳೇನು ಮತ್ತು ಅಭ್ಯರ್ಥಿಗಳ ಮೇಲೆ ಇದರ ಪರಿಣಾಮ ಏನಾಗ್ಬೋದು ಅಂತ ನೋಡೋಣ. ಹೌದು, ನೀವು ಹೇಳ್ದು ಸರಿ. ಈ ಸಂದೇಶ ನೋಡೋಕೆ ಸಿಂಪಲ್ ಆಗಿ ಕಾಣಿಸ್ಬೋದು, ಆದ್ರೆ ಇದರಲ್ಲಿ ಕೆಲವೊಂದು ಸೂಕ್ಷ್ಮ ವಿಚಾರಗಳಿವೆ. ನಿಮ್ಗೆ ಗೊತ್ತೇ ಇದೆ, CGLE ಅಂದ್ರೆ ಎಷ್ಟೋ ಜನ ಯುವಕರಿಗೆ ಸರ್ಕಾರಿ ಸೇವೆಗೆ ಸೇರೋಕೆ ಒಂದು ದೊಡ್ಡ ದಾರಿ. ಸೆಪ್ಟೆಂಬರ್ 12ರಿಂದ ಪರೀಕ್ಷೆ ಶುರುವಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಈ ಸಂದೇಶ ಬರೀ ಒಂದು ವಿಶ್ ಅಲ್ಲ, ಇದರಲ್ಲಿ ಪರೀಕ್ಷಾ ವ್ಯವಸ್ಥೆ ಮುಂದೆ ಹೇಗಿರಬಹುದು ಅನ್ನೋದ್ರ ಬಗ್ಗೆನೂ ಕೆಲವು ಸೂಚನೆಗಳು ಸಿಗ್ತವೆ. ಹೌದು. ಹಾಗಾದ್ರೆ ಮೊದಲಿಗೆ ಈ ಪರೀಕ್ಷೆ ಎಷ್ಟು ದೊಡ್ಡದು ಅನ್ನೋದ್ರ ಬಗ್ಗೆನೇ ಮಾತಾಡೋಣ. ಈ ವರ್ಷ ಅಂದ್ರೆ ಸುಮಾರು 28 ಲಕ್ಷಕ್ಕೂ ಹೆಚ್ಚು ಜನ ಅಪ್ಲೈ ಮಾಡಿದಾರಂತೆ. ಅಧ್ಯಕ್ಷರೇ ಹೇಳಿದ್ದಾರೆ, ಇದು ಸಾಮಾನ್ಯ ಸಂಖ್ಯೆ ಅಲ್ವೇ ಅಲ್ಲ. ರಾಷ್ಟ್ರ ನಿರ್ಮಾಣದಲ್ಲಿ ಭಾಗವಹಿಸೋಕೆ ಇದೊಂದು ದೊಡ್ಡ ಅವಕಾಶ ಅಂತನೂ ಹೇಳಿದ್ದಾರೆ. ಈ ಸ್ಕೇಲ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜಕ್ಕೂ 28 ಲಕ್ಷ ಅಂದ್ರೆ ಅದು ಅಚ್ಚರಿ ಮೂಡಿಸೋ ಸಂಖ್ಯೆ. ಭಾರತದಲ್ಲಿ ಸರ್ಕಾರಿ ಕೆಲ್ಸಕ್ಕಿರೋ ಡಿಮ್ಯಾಂಡ್, ಆ ಕಾಂಪಿಟಿಷನ್ ಎಷ್ಟಿದೆ ಅಂತ ತೋರಿಸುತ್ತೆ. ಆದ್ರೆ ಇದೇ ಸಂಖ್ಯೆ ಆಯೋಗದ ಮುಂದಿರೋ ಒಂದು ದೊಡ್ಡ ಚಾಲೆಂಜ್ ಕೂಡ ಹೌದು. ಹೌದು. ಇಷ್ಟೊಂದು ಜನಕ್ಕೆ ದೇಶದ ಬೇರೆ ಬೇರೆ ಕಡೆ ಸೆಂಟರ್ಗಳಲ್ಲಿ ಸ್ಮೂತ್ ಆಗಿ, ಫೇರ್ ಆಗಿ ಪರೀಕ್ಷೆ ನಡೆಸೋದು ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಒಂಥರ ದೊಡ್ಡ ಲಾಜಿಸ್ಟಿಕಲ್ ಎಕ್ಸಸೈಸ್ ಅದು. ಆದ್ರೂ ಎಲ್ರಿಗೂ ಆದಷ್ಟು ಹತ್ತಿರ, ಅನುಕೂಲ ಆಗೋ ಸೆಂಟರ್ ಕೊಡೋಕೆ ಟ್ರೈ ಮಾಡಿದ್ದೀವಿ ಅಂತ ಹೇಳಿರೋದು ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅನ್ನೋದನ್ನ ಸೂಚಿಸ್ತೆ. ಸರಿ, ಈ ದೊಡ್ಡ ಸ್ಕೇಲ್ ಇರೋದ್ರಿಂದಲೇ ಇರಬೇಕು. ಈ ಸಲ ಒಂದು ಹೊಸ ವಿಷಯ ಕೇಳಿಬರ್ತಿದೆ. ಕೋಲ್ಕತ್ತಾದ ಕೆಲವು ಸೆಂಟರ್ಗಳಲ್ಲಿ ಲ್ಯಾಪ್ಟಾಪ್ ಬಳಸಿ ಪರೀಕ್ಷೆ ಮಾಡ್ತಾರಂತೆ. ಇದೊಂದು ಪ್ರಾಯೋಗಿಕ ಪ್ರಯತ್ನ. ಇದು ಒಂಥರ ಅನಿರೀಕ್ಷಿತ ಅಲ್ವಾ? ಯಾಕೆ ಈ ರೀತಿ? ಖಂಡಿತವಾಗಿಯೂ ಇದೊಂದು ಇಂಪಾರ್ಟೆಂಟ್ ಸ್ಟೆಪ್. ಅಧ್ಯಕ್ಷರ ಸಂದೇಶದಲ್ಲಿ ಹೇಳಿರೋ ಹಾಗೆ ಇದು ಪರೀಕ್ಷಾ ನಿರ್ವಹಣೆಯಲ್ಲಿ ಹೆಚ್ಚಿನ ಫ್ಲೆಕ್ಸಿಬಿಲಿಟಿ ತರೋ ಪ್ರಯತ್ನ ಅಂತೆ. ಅದು ಸದ್ಯದ ಗುರಿ ಇರ್ಬೋದು, ಆದ್ರೆ ಇದರ ದೂರಗಾಮಿ ಪರಿಣಾಮಗಳನ್ನ ನಾವು ನೋಡ್ಬೇಕು. ಈ ಪ್ರಯೋಗ ಏನಾದರೂ ಸಕ್ಸಸ್ ಆದ್ರೆ ಮುಂದೆ CGLE ಮತ್ತೆ ಬೇರೆ ಶ್ರೇಣಿ 2 ಪರೀಕ್ಷೆಗಳನ್ನ ಒಂದೇ ಪಾಳಿಯಲ್ಲಿ ಅಂದ್ರೆ ಸಿಂಗಲ್ ಶಿಫ್ಟ್ನಲ್ಲಿ ನಡೆಸೋಕ್ ಸಾಧ್ಯ ಆಗ್ಬೋದು. ಇದು ಆಯೋಗದ ದೊಡ್ಡ ನಿರೀಕ್ಷೆ ಇರ್ಬೋದು. ಒಂದೇ ಪಾಳಿಯಲ್ಲಿ ಪರೀಕ್ಷೆ, ಸಿಂಗಲ್ ಶಿಫ್ಟ್, ಇದರ ಪ್ರಾಮುಖ್ಯತೆ ಏನು? ಅಭ್ಯರ್ಥಿಗಳಿಗೆ ಹೇಗೆ ಹೆಲ್ಪ್ ಆಗುತ್ತೆ ಇದರಿಂದ? ಇದರ ಮಹತ್ವ ಬಹಳ ದೊಡ್ಡದು. ಈಗ ನೋಡಿ, ಲಕ್ಷಾಂತರ ಜನ ಇರೋದ್ರಿಂದ ಪರೀಕ್ಷೆಗಳನ್ನ ಹಲವು ದಿನ, ಹಲವು ಶಿಫ್ಟ್ಗಳಲ್ಲೇ ಮಾಡ್ಲೇಬೇಕು. ಆಗೇನಾಗುತ್ತೆ, ಒಂದೊಂದು ಶಿಫ್ಟ್ನ ಪ್ರಶ್ನೆ ಪೇಪರ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಹೆಚ್ಚು ಕಡಿಮೆ ಇರೋ ಸಾಧ್ಯತೆ ಇರುತ್ತೆ. ಹೌದು, ಆ ಮಾತು ಕೇಳಿ ಬರುತ್ತೆ. ಕೆಲವರಿಗೆ ಸುಲಭ ಬಂತು, ಕೆಲವರಿಗೆ ಕಷ್ಟ ಬಂತು ಅಂತ. ಅದೇ ಸಮಸ್ಯೆ. ಇದನ್ನ ಸರಿ ಮಾಡಕ್ಕೆ ನಾರ್ಮಲೈಸೇಷನ್ ಅಂತ ಒಂದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಸೆಸ್ ಬಳಸ್ತಾರೆ. ಇದು ಗಣಿತದ ಪ್ರಕಾರ ಸರಿ ಇರ್ಬೋದು, ಆದ್ರೆ ಅಭ್ಯರ್ಥಿಗಳಲ್ಲಿ ಕೆಲವೊಮ್ಮೆ ಡೌಟ್ಸ್ ಬರುತ್ತೆ. ನಿಜ. ಆದ್ರೆ ಒಂದೇ ಶಿಫ್ಟ್ನಲ್ಲಿ ಪರೀಕ್ಷೆ ನಡೆಸಕ್ಕೆ ಸಾಧ್ಯ ಆದ್ರೆ ಎಲ್ಲರಿಗೂ ಒಂದೇ ಪೇಪರ್ ಇರುತ್ತೆ. ಆಗ ಈ ನಾರ್ಮಲೈಸೇಷನ್ ಬೇಕಾಗೇ ಇಲ್ಲ. ಇದು ಹೆಚ್ಚು ಫೇರ್ ಅನ್ಸುತ್ತೆ ಮತ್ತೆ ಸರಳನೂ ಆಗುತ್ತೆ. ಲ್ಯಾಪ್ಟಾಪ್ ಬಳಕೆ ಈ ದಿಕ್ಕಿನಲ್ಲಿ ಒಂದು ಟೆಕ್ನಿಕಲ್ ದಾರಿ ತೆರೆಯಬಹುದು. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಲ್ಯಾಪ್ಟಾಪ್ ಪ್ರಯೋಗ ಅಂದ ಕೆಲವು ಪ್ರಶ್ನೆಗಳು ಬರುತ್ತೆ ಮನಸ್ಸಿಗೆ. ಈಗ ದೇಶದ ಎಲ್ಲಾ ಕಡೆ ಸಣ್ಣ ಪಟ್ಟಣ, ಹಳ್ಳಿಗಳಲ್ಲಿ ಇದೇ ತರಹದ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಆಮೇಲೆ ಈ ಲ್ಯಾಪ್ಟಾಪ್ಗಳನ್ನ ಮ್ಯಾನೇಜ್ ಮಾಡೋದು, ಸೆಕ್ಯೂರಿಟಿ, ಅದು ಹೇಗೆ? ಎಲ್ಲರಿಗೂ ಲ್ಯಾಪ್ಟಾಪ್ ಬಳಸೋಕೆ ಒಂದೇ ರೀತಿ ಅನುಭವ ಇರುತ್ತಾ? ಇದರ ಚಾಲೆಂಜಸ್ ಬಗ್ಗೆ ಏನ್ ಹೇಳ್ತೀರಿ? ಬಹಳ ಮುಖ್ಯವಾದ ಪ್ರಶ್ನೆಗಳಿವು. ಕೋಲ್ಕತ್ತಾದಲ್ಲಿ ನಡೀತಿರೋದು ಒಂದು ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್. ಇಲ್ಲಿ ಆಯೋಗವೇ ಲ್ಯಾಪ್ಟಾಪ್ ಕೊಟ್ಟು ಅವರೇ ಮ್ಯಾನೇಜ್ ಮಾಡ್ತಾರೆ ಅನ್ಸುತ್ತೆ. ಆದ್ರೆ ಇದನ್ನ ದೇಶ ಪೂರ್ತಿ ವಿಸ್ತರಿಸಬೇಕು ಅಂದ್ರೆ ನೀವ್ ಹೇಳಿದ ಸವಾಲುಗಳೆಲ್ಲ ಬರುತ್ತೆ. ಇನ್ಫ್ರಾಸ್ಟ್ರಕ್ಚರ್, ಕರೆಂಟ್ ಸಪ್ಲೈ, ಇಂಟರ್ನೆಟ್ ಕನೆಕ್ಟಿವಿಟಿ, ಟೆಕ್ನಿಕಲ್ ಸ್ಟಾಫ್, ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಡಿಜಿಟಲ್ ಲಿಟ್ರಸಿ ಎಲ್ರಿಗೂ ಒಂದೇ ರೀತಿ ಇರಲ್ಲ. ಹೌದು, ಅದು ದೊಡ್ಡ ವಿಷಯ. ಸೆಕ್ಯೂರಿಟಿನೂ ಅಷ್ಟೇ. ಡೆಸ್ಕ್ಟಾಪ್ಗಳ್ಗಿಂತ ಲ್ಯಾಪ್ಟಾಪ್ ಹೆಚ್ಚು ಪೋರ್ಟಬಲ್ ಅಲ್ವಾ? ಸೊ ಸೆಕ್ಯೂರಿಟಿ ಮೆಷರ್ಸ್ ಇನ್ನೂ ಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಪ್ರಯೋಗದ ರಿಸಲ್ಟ್ ಬರೀ ಟೆಕ್ನಿಕಲಿ ಸಕ್ಸಸ್ ಆಯ್ತಾ ಅಂತ ನೋಡೋದಲ್ಲ,
ಬದಲಿಗೆ ಈ ಎಲ್ಲ ಚಾಲೆಂಜಸ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನು ಆಯೋಗ ನೋಡ್ಬೇಕಾಗತ್ತೆ. ಇದು ಬರೀ ನಾರ್ಮಲೈಸೇಷನ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲ, ಬಹುಶಃ ಇಡೀ ಎಕ್ಸಾಮ್ ಸಿಸ್ಟಮ್ನ ಡಿಜಿಟೈಸ್ ಮಾಡೋ ದೊಡ್ಡ ಪ್ಲಾನ್ನ ಭಾಗ ಇರ್ಬೋದು. ಸರಿ, ಈ ಟೆಕ್ನಿಕಲ್ ಬದಲಾವಣೆಗಳ ಜೊತೆಗೆ ಇನ್ನೊಂದು ಬೇಸಿಕ್ ವಿಷಯ, ಪರೀಕ್ಷೆಯ ನ್ಯಾಯಸಮ್ಮತತೆ, ಪಾರದರ್ಶಕತೆ. ಇದರ ಬಗ್ಗೆನೂ ಅಧ್ಯಕ್ಷರು ತುಂಬಾ ಒತ್ತು ಕೊಟ್ಟಿದ್ದಾರೆ. ಏನಾದ್ರೂ ಅಕ್ರಮ, ವಂಚನೆ ಮಾಡಿದ್ರೆ ಕಠಿಣ ಕ್ರಮ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಪ್ರತಿ ವರ್ಷ ಹೇಳೋದೆ, ಆದರೆ ಈ ಸಲ ಇದರ ಮಹತ್ವ ಹೆಚ್ಚಿದ್ಯಾ? ಇದರ ಮಹತ್ವ ಯಾವತ್ತೂ ಕಡಿಮೆ ಆಗಲ್ಲ. ಲಕ್ಷಾಂತರ ಯುವಕರ ಭವಿಷ್ಯ ಡಿಸೈಡ್ ಮಾಡೋ ಇಂಥ ಪರೀಕ್ಷೆಗಳಲ್ಲಿ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಸಂದೇಶದಲ್ಲಿ ಹೇಳಿದ ಹಾಗೆ ಅಕ್ರಮ, ವಂಚನೆ ಮತ್ತೆ ವಿಶೇಷವಾಗಿ ಇಂಪರ್ಸನೇಷನ್ ಅಂದ್ರೆ ಬೇರೆಯವರ ಬದಲು ಪರೀಕ್ಷೆ ಬರೆಯೋದು, ಓ ಹೌದು, ಇದನ್ನೆಲ್ಲ ತಡೆಯೋಕೆ ಸ್ಟ್ರಿಕ್ಟ್ ಆಗಿ ವ್ಯವಸ್ಥೆ ಮಾಡಿದೀವಿ ಅಂತ ಹೇಳಿದ್ದಾರೆ. ಕಠಿಣ ಕ್ರಮದ ಎಚ್ಚರಿಕೆ ಕೊಡೋದು ಬರೀ ಹೆದರಿಸೋಕಲ್ಲ, ಸಿಸ್ಟಮ್ ಮೇಲೆ ನಂಬಿಕೆ ಉಳಿಸ್ಕೊಳ್ಳೋಕೆ ಇದು ಬೇಕೇ ಬೇಕು. ಟೆಕ್ನಾಲಜಿ ಜಾಸ್ತಿ ಆದ್ಹಾಗೆ ಹೊಸ ರೀತಿಯಲ್ಲಿ ಮೋಸ ಮಾಡೋ ಸಾಧ್ಯತೆನೂ ಬರುತ್ತೆ. ಅದಕ್ಕೆ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಪಾಲಿಸೋದು, ಝೀರೋ ಟಾಲರೆನ್ಸ್ ತೋರ್ಸೋದು ಮುಖ್ಯ. ಅದಕ್ಕೆ ಹಾಲ್ ಟಿಕೆಟಲ್ಲಿರೋ ಸೆಂಟರಲ್ಲಿ ಹೇಳೋ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಅಂತ ಮತ್ತೆ ಮತ್ತೆ ಹೇಳಿದ್ದಾರೆ. ಅದೇ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಅಭ್ಯರ್ಥಿಗಳಲ್ಲಿ ಭಯ ಇರುತ್ತಲ್ಲ, ಅದನ್ನ ಕಡಿಮೆ ಮಾಡೋ ಪ್ರಯತ್ನನೂ ಮಾಡಿದ್ದಾರೆ. ಎಕ್ಸಾಮ್ ಟೈಮಲ್ಲಿ ಕಂಪ್ಯೂಟರ್ ಹ್ಯಾಂಗ್ ಆದ್ರೆ, ಏನಾದ್ರೂ ಟೆಕ್ನಿಕಲ್ ತೊಂದರೆ ಆದ್ರೆ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಭರವಸೆ ಕೊಟ್ಟಿದ್ದಾರೆ. ಹೌದು, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಆನ್ಲೈನ್ ಎಕ್ಸಾಮ್ಗಳಲ್ಲಿ ಅಭ್ಯರ್ಥಿಗಳಿಗಿರೋ ದೊಡ್ಡ ಚಿಂತೆನೇ ಇದು. ನನ್ನ ಸಿಸ್ಟಮ್ ಏನಾದ್ರೂ ಹಾಳಾದ್ರೆ ಟೈಮ್ ವೇಸ್ಟ್ ಆಗುತ್ತಾ ಅಂತ ಭಯ ಇದ್ದೇ ಇರುತ್ತೆ. ಖಂಡಿತ. ಅದಕ್ಕೆ ಉತ್ತರವಾಗಿ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರೆ ತಕ್ಷಣ ಸಿಸ್ಟಮ್ ಚೇಂಜ್ ಮಾಡ್ತೀವಿ, ಟೈಮ್ ಲಾಸ್ ಆಗದ ಹಾಗೆ ನೋಡ್ಕೋತೀವಿ ಅಂತ ಆಯೋಗ ಹೇಳಿದೆ. ಪ್ರತಿ ಸೆಂಟರ್ನಲ್ಲೂ ಹೆಲ್ಪ್ ಮಾಡೋಕೆ SSC ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ ಅಂತನೂ ತಿಳಿಸಿದ್ದಾರೆ. ಇದು ಅಭ್ಯರ್ಥಿಗಳಿಗೆ ಒಂದು ಧೈರ್ಯ ಕೊಡುತ್ತೆ. ವಿಶೇಷವಾಗಿ ಲ್ಯಾಪ್ಟಾಪ್ ಎಕ್ಸಾಮ್ನಂತ ಹೊಸ ಸಿಸ್ಟಮ್ ಟ್ರೈ ಮಾಡ್ತಿರುವಾಗ ಇಂಥ ಭರವಸೆಗಳು ಬೇಕೇ ಬೇಕು. ಬರೀ ಭರವಸೆಯಾಗಿ ಉಳಿಬಾರ್ದು, ನಿಜವಾಗ್ಲೂ ಹಾಗೆ ನಡ್ಕೋಬೇಕು ಅನ್ನೋದನ್ನ ಆಯೋಗ ಖಚಿತಪಡಿಸ್ಕೋಬೇಕು. ಸರಿ. ಇನ್ನೊಂದು ಹೊಸ ವಿಷಯ ಅಂದ್ರೆ, ಅಭ್ಯರ್ಥಿಗಳು ತಮ್ಮ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ನ ಡೈರೆಕ್ಟಾಗಿ ಆಯೋಗದ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಒಂದು ಫೀಡ್ಬ್ಯಾಕ್ ಪೋರ್ಟಲ್ ಶುರು ಮಾಡಿದ್ದಾರೆ, ssc.gov.in ನಲ್ಲಿ. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ಬೋದು? ಇದೊಂದು ನಿಜಕ್ಕೂ ಒಳ್ಳೆ ಹೆಜ್ಜೆ, ಪಾರದರ್ಶಕತೆ ಕಡೆಗೆ ಇಟ್ಟಿರೋ ಒಂದು ದಿಟ್ಟ ಹೆಜ್ಜೆ ಅಂತಾನೆ ಹೇಳ್ಬೋದು. ಮೊದ್ಲೆಲ್ಲ ಎಕ್ಸಾಮ್ ಬಗ್ಗೆ ಏನಾದ್ರೂ ಸಮಸ್ಯೆ ಇದೆ, ಸಲಹೆ ಇದ್ರೆ ಅದನ್ನ ಆಯೋಗಕ್ಕೆ ತಲುಪ್ಸೋಕೆ ಅಷ್ಟು ಸಲೀಸಾದ ದಾರಿ ಇರ್ಲಿಲ್ಲ. ಈ ಫೀಡ್ಬ್ಯಾಕ್ ಪೋರ್ಟಲ್ ಇದೆಯಲ್ಲ, ಇದು ಅಭ್ಯರ್ಥಿ ಮತ್ತೆ ಆಯೋಗದ ಮಧ್ಯೆ ಒಂದು ಡೈರೆಕ್ಟ್ ಕಮ್ಯುನಿಕೇಷನ್ ಚಾನೆಲ್ ಇದ್ದ ಹಾಗೆ. ಎಕ್ಸಾಮ್ ಸೆಂಟರಲ್ಲಿನ ಅರೇಂಜ್ಮೆಂಟ್ಸ್, ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್, ಕ್ವೆಶ್ಚನ್ ಪೇಪರ್ ಬಗ್ಗೆ ಏನಾದ್ರೂ ಅಭಿಪ್ರಾಯ ಇದ್ರೆ, ಈಗ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ಸ್ ಇಂಥವೆಲ್ಲ, ಅಥವಾ ಬೇರೆ ಯಾವುದೇ ವಿಷಯದ ಬಗ್ಗೆನೂ ನೇರವಾಗಿ ಹೇಳ್ಬೋದು. ಆದ್ರೆ 28 ಲಕ್ಷ ಜನರಿಂದ ಬರೋ ಫೀಡ್ಬ್ಯಾಕ್ನ ಆಯೋಗ ಹೇಗ್ ಮ್ಯಾನೇಜ್ ಮಾಡುತ್ತೆ? ಅದನ್ನೆಲ್ಲ ನೋಡಿ ಏನಾದ್ರೂ ಆಕ್ಷನ್ ತಗೊಳ್ಳೋಕ್ ಸಾಧ್ಯನಾ? ಬರೀ ಕಲೆಕ್ಟ್ ಮಾಡಿದ್ರೆ ಏನ್ ಪ್ರಯೋಜನ? ಖಂಡಿತ, ನೀವ್ ಹೇಳಿದ್ದು ಕರೆಕ್ಟ್. ಅದೊಂದು ದೊಡ್ಡ ಚಾಲೆಂಜ್. ಫೀಡ್ಬ್ಯಾಕ್ ಕಲೆಕ್ಟ್ ಮಾಡೋದು ಮೊದಲನೇ ಸ್ಟೆಪ್ ಅಷ್ಟೇ. ಅದನ್ನ ಅನಲೈಸ್ ಮಾಡಿ, ಕಾಮನ್ ಆಗಿ ಬರೋ ಪ್ರಾಬ್ಲಮ್ಸ್ ಏನು ಅಂತ ಗುರ್ತಿಸಿ, ಅದರ ಮೇಲೆ ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ಇಂಪ್ರೂವ್ಮೆಂಟ್ಸ್ ತರೋದು ಇದೆಯಲ್ಲ, ಅದು ನಿಜವಾದ ಸವಾಲು. ಈಗ ಕೋಲ್ಕತ್ತಾದಲ್ಲಿ ಲ್ಯಾಪ್ಟಾಪ್ ಪ್ರಯೋಗ ನಡೀತಿದೆಯಲ್ಲ, ಅದರ ಬಗ್ಗೆ ಬರೋ ಫೀಡ್ಬ್ಯಾಕ್ ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಆಯೋಗ ಇದನ್ನ ಸೀರಿಯಸ್ ಆಗಿ ತಗೊಂಡು ಏನಾದ್ರೂ ಕ್ರಮ ತಗೊಂಡ್ರೆ ಮಾತ್ರ ಈ ಪೋರ್ಟಲ್ಗೆ ಒಂದು ಅರ್ಥ ಬರುತ್ತೆ. ಇಲ್ಲಾಂದ್ರೆ ಸುಮ್ನೆ ಹೆಸರಿಗೆ ಒಂದು ಸಿಸ್ಟಮ್ ಆಗಿ ಉಳಿದುಬಿಡೋ ರಿಸ್ಕ್ ಕೂಡ ಇದೆ. ಅಭ್ಯರ್ಥಿಗಳು ಕೂಡ ಒಂಥರ ಕನ್ಸ್ಟ್ರಕ್ಟಿವ್ ಆಗಿ, ಕ್ಲಿಯರ್ ಆಗಿ ಫೀಡ್ಬ್ಯಾಕ್ ಕೊಟ್ರೆ ಆಯೋಗಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಫೈನಲಿ ಅಧ್ಯಕ್ಷರು ಸಂದೇಶ ಮುಗಿಸುವಾಗ ಅಭ್ಯರ್ಥಿಗಳಿಗೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಪ್ರಾಮಾಣಿಕವಾಗಿರಿ, ನಿಮ್ಮ ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇಡಿ ಅಂತ ಹೇಳಿದ್ದಾರೆ. ಆಯೋಗ ಕೂಡ ಹೈ ಲೆವೆಲ್ ಇಂಟೆಗ್ರಿಟಿ ಮತ್ತೆ ಎಲ್ರಿಗೂ ಸಮಾನ ಅವಕಾಶ ಅಂದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡೋಕೆ ಕಮಿಟ್ ಆಗಿದೆ ಅಂತ ಮತ್ತೆ ಹೇಳಿದ್ದಾರೆ. ಹೌದು, ಈ ಮಾತುಗಳು ಕಾಂಪಿಟೇಟಿವ್ ಎಕ್ಸಾಮ್ಗಳ ಆತ್ಮ ಇದ್ದ ಹಾಗೆ. ಇಷ್ಟು ದೊಡ್ಡ ಎಕ್ಸಾಮ್ನಲ್ಲಿ ಪ್ರತಿಯೊಬ್ಬ ಅರ್ಹ ಕ್ಯಾಂಡಿಡೇಟ್ಗೂ ತಾನು ಫೇರ್ ಆಗಿ ಕಾಂಪೀಟ್ ಮಾಡಿದ್ದೇನೆ ಅನ್ನೋ ಫೀಲಿಂಗ್ ಕೊಡೋದು ಬಹಳ ಮುಖ್ಯ. ಆಯೋಗದ ಕಮಿಟ್ಮೆಂಟ್ನ ಮತ್ತೆ ಹೇಳಿರೋದು ಅಭ್ಯರ್ಥಿಗಳಲ್ಲಿ ಒಂದು ವಿಶ್ವಾಸ ತುಂಬೋ ಪ್ರಯತ್ನ. ಪ್ರಾಮಾಣಿಕತೆ, ಹಾರ್ಡ್ ವರ್ಕಿಗೆ ಒತ್ತು ಕೊಟ್ಟಿರೋದು ಸಕ್ಸಸ್ಗೆ ಶಾರ್ಟ್ಕಟ್ ಇಲ್ಲ ಅನ್ನೋ ಮೆಸೇಜ್ನ ಕ್ಲಿಯರ್ ಆಗಿ ಕೊಡುತ್ತೆ. ಹಾಗಾದರೆ SSC ಅಧ್ಯಕ್ಷರ ಈ ಸಂದೇಶದ ಬಗ್ಗೆ ನಮ್ಮ ಈ ಡಿಸ್ಕಷನ್ನ ಒಟ್ಟಾರೆಯಾಗಿ ನೋಡಿದರೆ ಕೆಲವು ಮುಖ್ಯವಾದ ವಿಷಯಗಳು ಕ್ಲಿಯರ್ ಆಗ್ತವೆ. ಒಂದು, CGLE 2025ನ ದೊಡ್ಡ ಸ್ಕೇಲ್ ಮತ್ತೆ ಅದನ್ನ ಮ್ಯಾನೇಜ್ ಮಾಡೋ ಚಾಲೆಂಜ್. 2,
ಲ್ಯಾಪ್ಟಾಪ್ ಎಕ್ಸಾಮ್ನಂಥ ಟೆಕ್ನಿಕಲ್ ಪ್ರಯೋಗಗಳು ಮತ್ತು ಅದರ ಮೂಲಕ ನಾರ್ಮಲೈಸೇಷನ್ ಅಂತ ಪ್ರಾಬ್ಲಮ್ಸ್ ಬಗೆಹರಿಸೋ ಲಾಂಗ್ ಟರ್ಮ್ ಗೋಲ್. 3. ಪರೀಕ್ಷೆಯ ಪಾವಿತ್ರ್ಯತೆ ಕಾಪಾಡೋಕೆ ಅಕ್ರಮಗಳ ವಿರುದ್ಧ ಸ್ಟ್ರಿಕ್ಟ್ ನಿಲುವು. 4. ಟೆಕ್ನಿಕಲ್ ಸಮಸ್ಯೆಗಳು ಬಂದರೆ ಅಭ್ಯರ್ಥಿಗಳಿಗೆ ಸಪೋರ್ಟ್ ಕೊಡೋದು, ಧೈರ್ಯ ತುಂಬೋದು. ಮತ್ತೆ 5ನೇದಾಗಿ ಅಭ್ಯರ್ಥಿಗಳ ವಾಯ್ಸ್ನ ಡೈರೆಕ್ಟಾಗಿ ಕೇಳೋಕೆ ಶುರು ಮಾಡಿರೋ ಫೀಡ್ಬ್ಯಾಕ್ ಪೋರ್ಟಲ್ನಂಥ ಹೊಸ ಕಮ್ಯುನಿಕೇಷನ್ ಚಾನಲ್ಸ್. ಖಚಿತವಾಗಿ. ಈ ಎಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ಬೇಸಿಕ್ ಪ್ರಶ್ನೆ ನಮ್ಮುಂದೆ ಬರುತ್ತೆ. ಭಾರತದಂಥ ದೊಡ್ಡ ದೇಶದಲ್ಲಿ ಲಕ್ಷಾಂತರ ಜನ ಆಕಾಂಕ್ಷಿಗಳು ಇರೋವಾಗ ಪಬ್ಲಿಕ್ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನಡೆಸೋದು ಅನ್ನೋದು ಒಂಥರ ನಿರಂತರ ಬ್ಯಾಲೆನ್ಸಿಂಗ್ ಆಕ್ಟ್ ಇದ್ದ ಹಾಗೆ. ಒಂದ್ ಕಡೆ ಟೆಕ್ನಾಲಜಿ ಬಳಸಿ ಈಗ ಲ್ಯಾಪ್ಟಾಪ್, ಆನ್ಲೈನ್ ಸಿಸ್ಟಮ್, ಫೀಡ್ಬ್ಯಾಕ್ ಪೋರ್ಟಲ್, ಎಫಿಷಿಯನ್ಸಿ, ಸ್ಪೀಡ್, ಟ್ರಾನ್ಸ್ಪರೆನ್ಸಿ ಜಾಸ್ತಿ ಮಾಡೋ ಪ್ರಯತ್ನ ನಡೆಯುತ್ತಿದೆ. ಇನ್ನೊಂದ್ ಕಡೆ ಇದೇ ಟೆಕ್ನಾಲಜಿ ತರೋ ಚಾಲೆಂಜಸ್ ಕೂಡ ಇವೆ. ಡಿಜಿಟಲ್ ಡಿವೈಡ್, ಟೆಕ್ನಿಕಲ್ ಫೇಲಿಯರ್ ರಿಸ್ಕ್, ಸೆಕ್ಯೂರಿಟಿ ಕನ್ಸರ್ನ್ಸ್. ಹಾಗಾದ್ರೆ ಫ್ಯೂಚರ್ನಲ್ಲಿ ಈ ಟೆಕ್ನಾಲಜಿಯ ಪಾಸಿಬಿಲಿಟೀಸ್ನ ಪೂರ್ತಿಯಾಗಿ ಬಳಸ್ಕೊಂಡು ಅದೇ ಟೈಮ್ನಲ್ಲಿ ಅದರ ರಿಸ್ಕ್ಗಳನ್ನ ನಿಭಾಯಿಸಿ ನಿಜವಾಗ್ಲೂ ಎಲ್ಲರಿಗೂ ಒಂದು ಫೇರ್, ಈಕ್ವಲ್ ಆಪರ್ಚುನಿಟಿ ಕೊಡೋ ರಿಕ್ರೂಟ್ಮೆಂಟ್ ಸಿಸ್ಟಮ್ನ ಹೇಗೆ ರೂಪಿಸೋದು? ಇದು ಬರೀ SSCಗೆ ಮಾತ್ರ ಅಲ್ಲ, ಭಾರತದ ಎಲ್ಲಾ ರಿಕ್ರೂಟ್ಮೆಂಟ್ ಏಜೆನ್ಸಿಗಳ ಮುಂದಿರೋ ದೊಡ್ಡ ಸವಾಲು, ಮತ್ತೆ ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯನೂ ಹೌದು.